ಅವ್ರು ನೀನಾಸಮ್ಗೆ ಬರುವಾಗ ನೀನಾಸಮ್ಗಲ್ಲಿ SLC ಪಾಸ್ ಆಗಿರ್ಬೇಕು. SLC ಅವ್ರು ಬರುವಾಗ ಡಿಪ್ಲೊಮೊ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಬಂದ್ರು ಅಂತ ಅನ್ಕೋತೀನಿ ನಾನು. ಡಿಪ್ಲೊಮೊ ಹೋಗ್ತಾ ಇದ್ರು. ಹೋಗುವಾಗ ಏನೋ ಓದೋದಕ್ಕೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇಲ್ದೇನೋ, ಅಥವಾ ನಾನು ನಟನೆಯಲ್ಲಿ ಮುಂದುವರಿಬೇಕು ಅಂತನೋ, ಅಥವಾ ನಾನು ಇದ್ರಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಅವರು ಎಜುಕೇಶನ್ ಅನ್ನ, ಯಾಕೆಂದ್ರೆ ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ರೆ, ನಂಗೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳಿದಾಗ ನನ್ನ ಮಗ ಇಂಜಿನಿಯರ್ ಅಂದಾಗ ಕೈ ಮುಗಿತಾರ ಅವರು, ಕೈ ಮುಗಿತಾರೆ. ಹಿಂಗೆ ಕೈ ಮುಗ್ದಾಗ ನಾನು ಹಿಂಗಾಯ್ತು ಓದೋದಕ್ಕೆ ಅರ್ಧಕ್ಕೆ ನಾನು ಇದು ಮಾಡಿದೆ ಅಂತ. ನೀನಾಸಮ್ಗೆ ಬರುವಾಗ ಅವ್ರಿಗೆ ಏನು ಆಲ್ಮೋಸ್ಟ್ ಅಲ್ಲಿ 19-20 ವರ್ಷ ಇರ್ಬೋದು, 20 ವರ್ಷ ಇದೆ ಅಂತ ಅನ್ಕೋತೀನಿ ನಾನು. 20 ವರ್ಷದ ವ್ಯಕ್ತಿ ಯಾವುದೇ ಲವ್ ಅಲ್ಲಿ ಬೀಳಲಿಲ್ಲ. ನೀನಾಸಮಲ್ಲೂ ಈಗ ಲವ್ ಮಾಡೋದು ಅಂದ್ರೆ ಮದ್ವೆ ಆಗ್ತಾರೆ, ಇರ್ತಾರೆ, ಎಲ್ಲ ಹೌದು. ಆದ್ರೆ ಆ ತರದ ಯಾವ ಇದು ಇಲ್ಲ ದರ್ಶನ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ದರ್ಶನನ್ನ ಅಲ್ಲಿಂದ ಬರುವಾಗ ಹೇಗ್ ಬಂದಿದ್ರು, ಇಲ್ಲಿಂದ ಹೋಗುವಾಗ ಅಷ್ಟೇ ಸರಳತೆಯಿಂದ ವಾಪಸ್ ಹೋಗಿದ್ದಾರೆ. ಯಾವ ಇದು ಇರ್ಲಿಲ್ಲ ಅವರಿಗೆ, ನಾವು ಕಂಡಂತೆ ಯಾವ ಇದು ಇರ್ಲಿಲ್ಲ. ಹುಡುಗಾಟದ ಬುದ್ಧಿ ಆ ವಯಸ್ಸು ಇರತ್ತೆ, ಆದ್ರೆ ನಾವು ಕಂಡಂತೆ ನೀನಾಸಮಲ್ಲಿ ಅದು ಯಾವುದೂ ಇರ್ಲಿಲ್ಲ. ಅದಕ್ಕೆ ಅವಕಾಶನೇ ಇಲ್ಲ. ನೀನಾಸಮಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಅವರಿಗೆ ಕಲಿಯೋದಕ್ಕೆ ಸಮಯ ಸಾಕೋಗೋದಿಲ್ಲ, ಬೇರೆ ವಿಷಯಗಳಿಗೆ ಏನು ಅವಕಾಶನೇ ಇಲ್ಲ ಅಲ್ಲಿ. ಅಷ್ಟು ಕೆಲಸ ಇರುತ್ತೆ ನೀನಾಸಮಲ್ಲಿ. ಹಾಗಾಗಿ ನೀನಾಸಮಲ್ಲಿ ಅವರ ಆ ಡೇಸ್ಗಳು, ನೀನಾಸಮಲ್ಲಿ ಕಳೆದ ದಿನಗಳು, ಅವರು ತುಂಬಾ ಒಳ್ಳೆ ವ್ಯಕ್ತಿತ್ವದಿಂದನೇ ಹೊರಗಡೆ ಹೋಗಿದ್ದಾರೆ ಇಲ್ಲಿಂದ ಹೋಗುವಾಗ. ನಾನು ದರ್ಶನ್ ಅವ್ರ ನಂಬರ್ ನನ್ನ ಹತ್ರ ಇತ್ತು. ನಾನು ಫೋನ್ ಮಾಡಿ 1-2-3 ಸಿನಿಮಾ ನೋಡ್ಕೊಂಡು ಬಂದು ನಾನು ಫೋನ್ ಮಾಡಿದ್ದೀನಿ ದರ್ಶನ್ಗೆ. ಏನಪ್ಪ, ತುಂಬಾ ಸೈನಿಕ ಸಿನಿಮಾ ಒಂದು, ನನ್ನ ಪ್ರೀತಿಯ ರಾಮು, ನನಗೆ ತುಂಬಾ ಇಷ್ಟವಾದ ಸಿನಿಮಾ ನನ್ನ ಪ್ರೀತಿಯ ರಾಮು. ಆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದರೆ ಕರುಳು ಕಿತ್ತು ಬರುತ್ತೆ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಾನು ಅವಾಗ ಫೋನ್ ಮಾಡಿದೆ. ಮತ್ತೊಂದು ರಾಮ ಅಂತ ಹೆಸರು ಬರುತ್ತೆ, ಯಾವುದೋ ಸಿನಿಮಾ, ಒಟ್ಟು 3 ಸಿನಿಮಾ ನಾನು ನೋಡ್ಕೊಂಬಂದು ದರ್ಶನಕ್ಕೆ ಕಾಲ್ ಮಾಡಿದ್ದೀನಿ ರಿಪೀಟ್. ಸೈನಿಕ ಒಂದು, ನನ್ನ ಪ್ರೀತಿಯ ರಾಮು, ಯಜಮಾನ, ಒಟ್ಟು 3-4 ಸಿನಿಮಾ. ನನಗೆ ಅಷ್ಟು ಸಿನಿಮಾ ನೋಡ್ಕೊಂಡು ಬಂದು ನಾನು ಫೋನ್ ಮಾಡಿದಾಗ ನನ್ನ ಫೋನ್ ಕಾಲನ್ನು ತಗೊಂಡಿದ್ದಾರೆ, ರಿಸೀವ್ ಮಾಡಿದ್ದಾರೆ. ಅಕ್ಕ ನೋಡ್ಕೊಂಬಂದಿಯ ಸಿನಿಮಾನ, ಚೆನ್ನಾಗಿದೆಯಾ ಮಗ? 2 ಸರಿ ನೋಡ್ಬಿಟ್ನಾ? 2 ಸರಿ ನೋಡೋಷ್ಟು ಚೆನ್ನಾಗಿದೆಯಾ ಅಕ್ಕ? ಹೌದು ಮಗ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆಯಾ ಬಿಡಪ್ಪ, ನೀನೇನೋ ಎಷ್ಟೋ ಎತ್ತರಕ್ಕೆ ಬೆಳೆದ್ಬಿಟ್ಟೆ ನೀನು. ನಮ್ಮ ಫೋನೆಲ್ಲ ರಿಸೀವ್ ಮಾಡ್ತೀಯ ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮಗ. ಏನಿದೆ ಅಕ್ಕ ಅದರಲ್ಲಿ? ನೀನೇನಕ್ಕ ಮಾತಾಡ್ತೀಯ? 2 ಮಾತಾಡ್ತೀಯ? ನನ್ಗೆ ಅಷ್ಟೂ ಮಾತಾಡೋಕ್ಕಾಗಲ್ವೇ ನಿನ್ನ ಹತ್ರ ಅಂತೇಳಿ ಖುಷಿಯಾಗಿ ಮಾತಾಡೋರು. ಸರಿ ಅಕ್ಕ ಆಯಿತು, ಖುಷಿಯಾಗಿರಿ, ಚೆನ್ನಾಗಿರಿ. ಶ್ರೀಧರಣ್ಣ ಹೇಗಿದ್ದಾರೆ? ವಿದ್ಯೆ ಹೇಗಿದ್ದಾನೆ? ಮನೆಯವರೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಿದ್ರು. ಸರಿ, ನಾರ್ಮಲಿಯಾಗಿ ಫೋನ್ ಕಟ್ ಮಾಡ್ತಿದ್ರು. ನಾನು ದರ್ಶನ್ ಅವ್ರನ್ನ ನೀನಾಸಮಲ್ಲಿ ಬಂದಾಗ ಅದೇ ಮೆಜೆಸ್ಟಿಕ್ ಸಿನಿಮಾ, ಕರಿಯ ಸಿನಿಮಾ ಆದ್ಮೇಲೆ ಬಂದ್ರು. ಅದಾದ್ಮೇಲೆ ನಮ್ಮ ಮನೆಗೆ 2 ಸರಿ ಬಂದಿದ್ದಾರೆ. ಇಲ್ಲಿ ನಾವು ಗಡಿಕಟ್ಟೆ ಅಂತ ಹೆಗ್ಗೋಡು ಬಿಟ್ಟು ಮೆಸ್ ಬಿಟ್ಟು ಬಂದ್ಮೇಲೆ 2 ಸರಿ ನಮ್ಮ ಮನೆಗೆ ಬಂದಿದ್ದಾರೆ. ಅದರ ನಂತರ ನನಗೆ ವೀಕೆಂಡ್ ವಿತ್ ರಮೇಶ್ ಅನ್ನ ಇದು ಬಂದಾಗ ನಮ್ಮ ಬಾಂಧವ್ಯ ಅಲ್ಲಿಂದ ಜಾಸ್ತಿ ಆಗ್ತಾ ಹೋಯ್ತು. ನಮ್ಮ ಮನೆಗೆ 2 ಸರಿ ಬಂದ್ರಲ್ಲ, ಮೆಜೆಸ್ಟಿಕ್ಕು ಕರಿಯ, ಅವರು 94-95ರಲ್ಲಿ ನೀನಾಸಂ ಬಿಟ್ಟು ಹೋದ್ಮೇಲೆ ಅವರ ಬಾಂಧವ್ಯ ಬ್ರೇಕಪ್. ಅಂದ್ರೆ ದರ್ಶನ್ ಹೋದ್ರು, ಸರಿ ಮುಗುತ್ತು, ಕ್ಲೋಸ್. ಅಲ್ಲಿಗೆ ನಮ್ಗವ್ರಿಗೂ ಏನ್ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅವರು ನಂತರ ನೀನಾಸಮಿಗೆ ಬಂದ್ರಲ್ಲ, ಅಲ್ಲಿಂದ ನಮ್ಗವ್ರಿಗೂ ಮತ್ತೆ ಬಾಂಧವ್ಯ ಬೆಳೀತಾ ಹೋಯ್ತು. ನಮ್ಮ ಮನೆಗೆ ಬಂದ್ರು, 2-3 ಸರಿ ಬಂದಿದ್ದಾರೆ, ಮಾತಾಡಿದ್ದಾರೆ. ನಾನು ಪ್ರತಿ ವರ್ಷ ಅಲ್ಲಿಂದ ಕಂಟಿನ್ಯೂ, ಪ್ರತಿ ವರ್ಷ ನಾನು ಹುಟ್ಟಿದಬ್ಬಕ್ಕೆ ಹೋಗ್ತಾ ಇದ್ದೆ. ಹುಟ್ಟಿದಬ್ಬಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಯಾರಿಗೂ ಕಾಲ್ ಮಾಡ್ತಿರ್ಲಿಲ್ಲ. ಸೀದಾ ಹೋದೆ, ನನ್ನ ಕೆಲಸ ಸೀದಾ ಅವ್ರ ಮನೆಗೆ ಹೋಗೋದು. ಆಟೋದಲ್ಲಿ ಹೋಗ್ತಾ ಇದ್ವಿ. ಅವ್ರ ಮನೆಗೆ ಹೋದ್ರೆ ನಮ್ಗೆ ಫಸ್ಟು ನಿಜವಾಗೂ ನಮ್ಗೆ ಆತಿಥ್ಯ ನೋಡಿದ್ರೆ ಅಷ್ಟು ಖುಷಿ ಆಗತ್ತೆ. ಅವರು ಗೇಟಲ್ಲಿ ನಿಂತ್ಕೊಂಡಿರ್ತಾರಲ್ಲ ಮಕ್ಕಳು, ಅಮ್ಮ ನೀವಾ ಬಾಸಿಗೆ ಊಟ ಹಾಕ್ದವ್ರು, ಅಮ್ಮ ಬನ್ನಿ ನೀವು ಒಳಗಡೆ ಹೋಗಿ ಅಂತ ನಮ್ಮನ್ನ ಕರ್ಕೊಂಡು ಮನೆವರೆಗೆ ತಗೊಂಬಂದು ಅವರು ನಮ್ಮನ್ನ ಬಿಡ್ತಾ ಇದ್ರು. ಮನೆವರೆಗೆ ತಂದು ಬಿಟ್ಟ ಮೇಲೆ ಮನೆ ಒಳಗಡೆ ಹೋಗ್ತಾ ಇದ್ದೆ. ನಾನು ಮನೆ ಒಳಗಡೆ ಕುತ್ಕೊಂಡಿರ್ತಾ ಇದ್ದೆ. ದರ್ಶನ್ ಅಮ್ಮ ಬರ್ತಾರೆ, ಅಮ್ಮ ಕುತ್ಕೊಳ್ಳಿ ಅಂತ ಹೇಳ್ತಿದ್ರು. ನನಗೆ ಎಲ್ಲೋ ಇವತ್ತಿನ ಮೊನ್ನೆವರೆಗೆ, ನಾನು ಮೊನ್ನೆ ಹುಟ್ಟಿದ ಹಬ್ಬದವರೆಗೆ 2023ನೇ ಇಸ್ವಿ ಹುಟ್ಟಿದ ಹಬ್ಬಕ್ಕೆ ಹೋಗಲ್ಲಿ 24 ಫೆಬ್ರವರಿ ಮೊನ್ನೆ ಹೋಗಲ್ಲಿವರೆಗೂ ನನಗೆ ತುಂಬಾನೇ ಅವ್ರ ಬಗ್ಗೆ ಇದಿದೆ. ಅವರು ನಮ್ಮ ಬಗ್ಗೆನೇ ಅಷ್ಟೇ ಆತ್ಮೀಯತೆ ಬಾಂಧವ್ಯನ ಇಟ್ಕೊಂಡಿದ್ದಾರೆ.
ಎಲ್ಲೂ ನಮಗೆ ಬೇರೆ ಥರ, ಬೇರೆ ದರ್ಶನ್ನು ಬೇರೆ ಇದು ಅಂತ ಎಲ್ಲೂ ನಮ್ಗೆ ಅನ್ನಿಸ್ಲೇ ಇಲ್ಲ. ಆ ವ್ಯಕ್ತಿ ಅವತ್ತು ಹೆಂಗಿದಾರೋ ನಮ್ಮ ಮನೆಗೆ ಬಂದಾಗ ಇವತ್ತು ಹಂಗೆ ಇದ್ದಾರೆ. ಎಲ್ಲೂ ಬದಲಾವಣೆಗಳಿಲ್ಲ ಆ ವ್ಯಕ್ತಿಯಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.